ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಬನ್ನಿ ಇವತ್ತು ಬಿಸಿ ಬಿಸಿ ಕೈಮಾ ಉಂಡೆ ಸಾರನ್ನ ರೆಡಿ ಮಾಡೋಣ. ಹೇಗೆ ಮಾಡಿದೆ ಅಂತ ಹೇಳಿ ನೋಡಬೇಕಾ? ಹಾಗಾದರೆ ನಮ್ಮ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಂಜಾಯ್ ಮಾಡಿ. ನಿಮಗೂ ಈ ರೆಸಿಪಿ ಬೇಕು ಅಂತ ಹೇಳಿದ್ರೆ ಬೇಗ ಬೇಗ ಟ್ರೈ ಮಾಡಿ. ಸೊ ಕೀಮಾ ಉಂಡೆ ಮಾಡೋಕ್ಕೆ ಏನೇನು ಬೇಕು ಅಂಥೇಳಿ ಇಂಗ್ರೀಡಿಯೆಂಟ್ಸ್ ನಾವು ನೋಡ್ಕೊಂಬಿಡೋಣ. ನಾನಿವತ್ತು ಕೀಮಾ ಉಂಡೆ ಸಾರು ಮಾಡ್ತಾಯಿದ್ದೀನಿ. ಸೊ ಇದು ಬಂದು 1ರಿಂದ 1.5 ಗಡ್ಡೆಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 2 ಗಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಗೋಡಂಬಿ, ಚಕ್ಕೆ 2 ಇಂಚು, ಹಾಗೆ ಲವಂಗ ತೊಗೊಂಡಿದ್ದೀನಿ. ಲವಂಗ ನೀವು 5ರಿಂದ 6 ಹಾಕ್ಕೊಳ್ಬೋದು. ಮತ್ತು ಸ್ವಲ್ಪ ಕಾಳು ಮೆಣಸು ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, ಹಾಗೆ ಖಾರಕ್ಕೆ ಬೇಕಾದಷ್ಟು ನಿಮಗೆ ಹಸಿಮೆಣಸು ತೊಗೊಳ್ಳಿ. ನಿಮ್ಗೆ ಜಾಸ್ತಿ ಖಾರ ಬೇಕು ಅಂತ ಹೇಳಿದ್ರೆ ಮತ್ತು ಜಾಸ್ತಿ ಖಾರನ ಯೂಸ್ ಮಾಡ್ಬೋದು. ಇದಿಷ್ಟನ್ನು ನಾವೀಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಡೋಣ. ಸೊ ಮೀನ್ ವೈಲ್ ಕೀಮಾ ಉಂಡೆ ಮಾಡೋದಕ್ಕೆ ನಾವು ಕೀಮಾ ಸಪ್ಪೆ ಆಗಬಾರ್ದು ಅಂದರೆ ಏನೇನು ಸೇರಿಸ್ಕೋಬೇಕು ಅಂತ ನೋಡ್ಕೊಂಬಿಡೋಣ. ಕೀಮಾ ಕೆಲವೊಬ್ಬರು ಸಪ್ಪೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಸಾರು ಮಾಡುವಾಗ. ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಬಟ್ ಈ ರೀತಿ ಮಾಡೋದ್ರಿಂದ ಸಪ್ಪೆ ಆಗಲ್ಲ ಅನ್ನೋದೊಂದು ಕಾರಣಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ ನಾನು. ಸೊ ಇಲ್ಲಿ ಕೀಮಾ ತೊಗೊಂಡು, ಮಟನ್ ಕೀಮಾ ಇದು. ಸೊ ಇದನ್ನು ಮತ್ತೆ ನಾವು ಗ್ರೈಂಡ್ ಮಾಡ್ಕೋಬೇಕು, ಇವೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ. ಸೊ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಉಪ್ಪು, ಹಾಗೆ ಖಾರದ ಪುಡಿ ತೊಗೊಂಡಿದ್ದೀನಿ, ಮತ್ತು ಗರಂ ಮಸಾಲ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಕಡಲೆ ಪುಡಿ ಅಂದರೆ ಹುರ್ಗಡ್ಲೆ ಪುಡಿ ತೊಗೊಂಡಿದ್ದೀನಿ. ಸೊ ಹುರ್ಗಡ್ಲೆ ಪುಡಿ ತೊಗೊಂಡಿದ್ದೀನಿ. ಇದಕ್ಕೆ 1 ಮೊಟ್ಟೆನ ಒಡೆದು ಹಾಕೋಣ. ಈ ರೀತಿ ಮಾಡೋದ್ರಿಂದ ಕೀಮಾ ಉಂಡೆ ಒಡೆಯಲ್ಲ, ಯಾವುದೇ ಕಾರಣಕ್ಕೂ ಒಡೆಯಲ್ಲ. ಅದಕ್ಕೋಸ್ಕರ ನಾನು ಮೊಟ್ಟೆನ ಬೈಂಡಿಂಗಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಬಂದು ಹುರ್ಗಡ್ಲೆನ ನೀವು ಹುರ್ಕೊಂಡಾದರೂ ಪುಡಿ ಮಾಡ್ಬೋದು, ಅಥವಾ ಹಾಗೇನೂ ಪುಡಿ ಮಾಡ್ಕೋಬೋದು. ಸೊ ನಾನಿಲ್ಲಿ ಪುಡಿ ಮಾಡಿ ಇಟ್ಟಿದ್ದೀನಿ. 4ರಿಂದ 5 ಟೇಬಲ್ ಸ್ಪೂನ್. ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಕಡಲೆ ಪಪ್ಪಿದೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇವಾಗ ಇದಿಷ್ಟನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫಸ್ಟ್ ನಾನು ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲದೂ ಬೈಂಡಿಂಗ್ ಆಗೋ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಸೊ ಇದಿಷ್ಟನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಾ. ನೀವು ಇದೇ ರೀತಿ ಉಂಡೆ ಕಟ್ಟಕ್ಕೆ ಹೋದರೆ ಇದು ಅಷ್ಟು ಬೈಂಡಿಂಗ್ ಕೊಡೋಲ್ಲ ನಿಮಗೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಇದನ್ನು ಸ್ವಲ್ಪನೇ ಮಿಕ್ಸರ್ ಜಾರ್ಗೆ ರೀತಿ ಹಾಕ್ಕೊಂಡು ಒಂದು ಸ್ವಲ್ಪ ವಿಪ್ ಮಾಡ್ಕೊಳ್ಳಿ ಅದನ್ನ ಅಷ್ಟೇ. ಫುಲ್ ಗ್ರೈಂಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಈ ರೀತಿ ಇರೋದು, ಈ ರೀತಿ ಆಗಬೇಕು. ನೋಡಿ, ಈ ರೀತಿ. ಇವಾಗ ಇದು ಬೈಂಡಿಂಗ್ ಚೆನ್ನಾಗಾಗತ್ತೆ. ಸೊ ನೀವು ಉಂಡೆ ಕಟ್ಟಿದಾಗ್ಲೂ ಚೆನ್ನಾಗಿರುತ್ತೆ. ನಾನು ಇಲ್ಲಿ ತೊಗೊಂಡಿರೋದು ಅರ್ಧ kg ಮಟನ್ನು. ಸೊ ಅರ್ಧ kg ಮಟನಲ್ಲಿ ಏನಿಲ್ಲ ಅಂದರೂ ಒಂದು 20 ಉಂಡೆ ನೀವು ಆರಾಮಾಗಿ ಮಾಡ್ಕೋಬೋದು. ನೋಡಿ, ಈ ರೀತಿ ಆಗಿದೆ ಈಗ. ಸೊ ಇದಿಷ್ಟನ್ನು ನಾನು ವಿಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದೊಂದೇ ಉಂಡೆ ಮಾಡ್ಕೊಂಬಿಡೋಣ, ಸರಿನಾ? ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ತಾ ಬನ್ನಿ. ಉಂಡೆ ತುಂಬ ದೊಡ್ಡದು ಮಾಡೋಕ್ಕೆ ಹೋಗಬೇಡಿ, ಇಷ್ಟಿಷ್ಟೇ ಸಣ್ಣ ಗಾತ್ರದಲ್ಲೇ ಇರಲಿ. ಯಾಕಂದರೆ ಅದು ಬೆಂದ ಮೇಲೆ ನಿಮಗೆ ಅದು ಡಬಲ್ ದಿ ಸೈಜ್ ಆಗುತ್ತೆ. ಸೊ ಹಾಗಾಗಿ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ಇದನ್ನು. ನೋಡಿ, ನಾನು ಉಂಡೆಗಳೆಲ್ಲ ಮಾಡಿ ರೆಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಆಲ್ಮೋಸ್ಟ್ 20ಕ್ಕಿಂತ ಜಾಸ್ತಿನೇ ಮಾಡಿದ್ದೀನಿ, ಅರ್ಧ kg ಕೀಮಾದಲ್ಲಿ. ಸೊ ನೀವು ನಿಮ್ಗೆ ಯಾವ ಸೈಜಿಗೆ ಉಂಡೆಗಳು ಬೇಕೋ ಆ ಸೈಜಿಗೆ ಉಂಡೆಗಳನ್ನ ಮಾಡ್ಕೊಬೋದು. ಈಗ ನೆಕ್ಸ್ಟ್ ಪ್ರೊಸೆಸ್ ಮಾಡ್ಕೊಂಬಿಡೋಣ, ಮಸಾಲೆ ಮಾಡ್ಕೊಂಬಿಡೋಣ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಇದಕ್ಕೆ ನಾನು ನಿಮ್ಗೆ ಏನೇನು ಇಂಗ್ರೀಡಿಯೆಂಟ್ ತೋರಿಸಿದ್ದೆ ಅಲ್ವಾ, ಅದಷ್ಟು ನೀವು ಹಾಕ್ಕೊಳ್ಬೇಕು. ನೋಡಿ, ಇದಿಷ್ಟು ಐಟಮ್ನ ನೀವು ಫ್ರೈ ಮಾಡೋದಕ್ಕೆ ಹಾಕ್ಕೋಬೇಕು. ಸೊ ಇದಿಷ್ಟು ಫ್ರೈ ಚೆನ್ನಾಗಾದಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೋದು. ಸೊ ಬನ್ನಿ, ಇದಿಷ್ಟನ್ನು ಫ್ರೈ ಮಾಡ್ಕೊಂಬಿಡೋಣ. ಫಸ್ಟ್ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎಣ್ಣೆ ಫ್ರೈ ಆಗಲಿ, ಎಣ್ಣೆ ಬಿಸಿ ಆಗಲಿ. ಬಿಸಿ ಆದ ತಕ್ಷಣ ನೀವು ಇದನ್ನು ಹಾಕ್ಕೊಳ್ಳಿ. ಸೊ ಇದ್ರ ಜೊತೆಗೇ ನಾವು ಹಸಿಮೆಣಸನ್ನು ಹಾಕ್ಕೊಳ್ಳೋಣ. ಸೊ ಇಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸು ಫ್ರೈ ಆಗ್ತಾರೆ, ನೋಡ್ತಾ ಇದ್ದೀರಾ. ಸೊ ಇದ್ರ ಜೊತೆಗೇ ನಾವು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡೋರು ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನಾನಿಲ್ಲಿ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಇಂಚಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ.
ಇದಾದಮೇಲೆ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಹಾಕೋದ್ರಿಂದ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕೈಮಾ ಸಾರಿಗೆ. ಸೊ ಕೈಮಾ ಉಂಡೆ ಸಾರು ತುಂಬ ರೆಗ್ಯುಲರಾಗಿ ನಾವೇನು ಮಾಡೋಲ್ಲ, ಬಟ್ ಈ ಮನೆಯಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ಯಾಕಂದರೆ ಯೂಶ್ವಲಿ ನಮ್ಮ ಮನೆಯಲ್ಲಿ ಮಟನ್ ತುಂಬ ಕಡಿಮೆ ನಾವು ಮಾಡೋದು. ಸೊ ಮಟನ್ ಮಾಡಿದಾಗ ನಾರ್ಮಲ್ ಪೀಸಸ್ಸಲ್ಲಿ ಬಿರಿಯಾನಿ ಅಥವಾ ಗ್ರೇವಿ ಏನಾದರೂ ಮಾಡ್ಕೋತೀವಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಕೈಮಾ ಉಂಡೆ ಕೂಡ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಎಲ್ಲ ತಿಂದಿದ್ದೀವಿ, ಬಟ್ ಮನೆಯಲ್ಲಿ ನಾನು ಟ್ರೈ ಮಾಡ್ತಿರೋದು ಫಸ್ಟ್ ಟೈಮ್. ಸೊ ನಿಮಗೂ ಕೂಡ ಶೇರ್ ಮಾಡೋಣ ನನ್ನ ರೆಸಿಪಿನ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಚಕ್ಕೆ ಮತ್ತು ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಲವಂಗ ಸ್ವಲ್ಪ ಮುಂದೆ ಇದೆ, ಹಾಗೆ ಸ್ವಲ್ಪ ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ಕಾಳು ಮೆಣಸು ನಮ್ಮ ಕಡೆ ಬೆಳಿತೀವಿ, ಸೊ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ನೀವು 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನೇನು ಕಟ್ಟೇನು ಮಾಡ್ಕೊಂಡಿಲ್ಲ, ಒಂದು ಹಿಡಿಯಷ್ಟಿತ್ತು, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೇ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಲ್ವ. ಸೊ ಇಲ್ಲಿ ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗ್ತಿದೆ, ಸೊ ಈರುಳ್ಳಿ ಪಿಂಕಿಶ್ ಕಲರ್ಗೆ ಬರ್ತಿದೆ ಅಂದಾಗ ಹುರಿಯೋದು ಅಷ್ಟೇ ಸಾಕಾಗುತ್ತೆ. ಬಟ್ ನಾವು ಹಾಕಿರೋ ಬೇರೆ ಇಂಗ್ರೀಡಿಯೆಂಟ್ ಎಲ್ಲ ಫ್ರೈ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಇನ್ನೂ ಫ್ರೈ ಮಾಡ್ತಾಯಿದ್ದೀನಿ. ಲಾಸ್ಟಾಗಿ ಕೊತ್ತಂಬರಿ ಕಾಳನ್ನ ಹಾಕ್ಕೋತಾ ಇದ್ದೀನಿ. ನೀವು ಕೊತ್ತಂಬರಿ ಪೌಡರ್ನ ಕೂಡ ಯೂಸ್ ಮಾಡ್ಬೋದು, ರುಬ್ಬುವಾಗ ಹಾಕ್ಕೊಳ್ಬೋದು ನೀವು, ಬಟ್ ನಾನಿಲ್ಲಿ ಕೊತ್ತಂಬರಿ ಕಾಳನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಓಕೆನಾ? ಈಗ ಇದಕ್ಕೊಂದು ಅರ್ಧ ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀವಿ. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ನಾನಿದು ಬರೀ ಅರ್ಧ ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಡಿಯಲ್ಲಿ ಅರ್ಧ. ನಿಮಗಿನ್ನ ಸ್ವಲ್ಪ ಗಸಿ ಜಾಸ್ತಿ ಬೇಕು ಸಾಂಬಾರು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಸೊ ಇದು ಸಾಕು. ಇದನ್ನ ಆಫ್ ಮಾಡಿಕೊಂಡು ನಾನೀಗ ಗ್ರೈಂಡ್ ಮಾಡ್ಕೊತೀನಿ. ಸೊ ಈಗ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಾನು ಇನ್ನೊಂದು ಬಾಂಡಿನ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ಒಂದು ಈರುಳ್ಳಿನ ಹಾಕ್ಕೊಳ್ಳೋಣ. ಸೊ ನೀವು ಜಾಸ್ತಿ ಬೇಕಾದರೆ ಹಾಕೋಬೋದು, ಬಟ್ ನಾನಿಲ್ಲಿ ಒಂದೇ ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಸೊ ಇಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀನಿ ನಾನು. ಇದನ್ನು ಚೆನ್ನಾಗಿ ರೀತಿ ಫ್ರೈ ಮಾಡಿ. ಈಗ ಇದಕ್ಕೆ ರುಬ್ಬಿರೋ ಮಸಾಲಾನ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ನೋಡಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಪೇಸ್ಟ್ ಆಗಿರುವಂಥ ಮಸಾಲಾನ ಹಾಕ್ಕೊಳ್ಳೋಣ. ಎಷ್ಟು ಫೈನ್ ಪೇಸ್ಟ್ ಮಾಡ್ತಿರೋ ಅಷ್ಟು ಚೆನ್ನಾಗಿರುತ್ತೆ ರುಚಿ. ಯಾಕಂದರೆ ನಾವು ಹಾಕಿರೋ ಎಲ್ಲ ಮಸಾಲನೂ ನೀಟಾಗಿ ಗ್ರೈಂಡ್ ಆಗಿರುತ್ತೆ. ಸೊ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತೀನಿ. ಸೊ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಳ್ಳಿ. ಈ ರೀತಿ ಅರೋಮಾ ಅಂತೂ ತುಂಬ ಚೆನ್ನಾಗಿದೆ. ಸೊ ಐ ಹೋಪ್ ಇಟ್ ಟರ್ನ್ಸ್ ವೆರಿ ವೆಲ್. ಸೊ ನೋಡಿ, ಸೊ ನೀವು ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೋದು. ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಸ್ವಲ್ಪ ಬೆಂದ ಮೇಲೆ ಅದು ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ದಪ್ಪ ಬರುತ್ತೆ. ಯಾಕಂದರೆ ನಾವು ಗೋಡಂಬಿ ಎಲ್ಲ ಹಾಕಿದ್ದೀವಿ, ಹಾಗಾಗಿ ನೋಡಿ ಒಂದು ಕುದಿ ಬರಲಿ. ಅದಾದಮೇಲೆ ಇದಕ್ಕೊಂದೆರಡು ಮಸಾಲೆನ ಹಾಕಬೇಕು, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕುದಿಯುವಾಗಲೇ ನಾವು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಮಸಾಲೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗಲೇ ನಾವು ಕೈಮಾ ಉಂಡೆಗಳನ್ನ ಒಂದೊಂದಾಗಿ ಬಿಡಬೇಕಿದ್ರೊಳಗಡೆ. ನೋಡಿ ಈ ರೀತಿ ಕುದೀತಾ ಇದೆ ಅಲ್ವಾ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾವು ಗರಂ ಮಸಾಲಾನ ಮಿಕ್ಸ್ ಮಾಡ್ಕೊಳ್ಳೋಣ.
ಟೋಟಲಿ ಆಪ್ಷನಲ್ ಗರಂ ಮಸಾಲ, ಇಲ್ಲ ಅಂದ್ರೂ ಚೆನ್ನಾಗಾಗುತ್ತೆ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸರಿನಾ? ಸೊ ಉಪ್ಪು ಈ ಸ್ಟೇಜಲ್ಲಿ ನೋಡ್ಕೊಂಬಿಡಿ ನೀವು, ಯಾಕಂದರೆ ಕೈಮಾ ಹಾಕಿದ್ಮೇಲೆ ನಿಮಗೆ ಸಪ್ಪೆ ಅನಿಸಿದ್ರೆ ಆವಾಗೊಂದು ಸ್ವಲ್ಪ ಹಾಕ್ಕೋಬೋದು. ಸೊ ಉಪ್ಪು ಹದದಲ್ಲೇ ಇರಲಿ, ಯಾಕಂದರೆ ಕೈಮಾ ಉಂಡೆ ಕಲಿಸುವಾಗ ನಾವು ಉಪ್ಪು ಹಾಕಿದ್ದೀವಿ. ಸೊ ಹಾಗಾಗಿ ಉಪ್ಪು ಸ್ವಲ್ಪ ಹದದಲ್ಲೇ ಇರಲಿ. ಸೊ ನಿಮಗೆ ವೈಟ್ ಕಲರಲ್ಲಿ ಕಾಣಿಸ್ತಾ ಇದೆ ವಿಡಿಯೋ, ಬಟ್ ಇದು ಸ್ಲೈಟ್ ಗ್ರೀನ್ ಕಲರಲ್ಲಿದೆ ಗ್ರೇವಿ. ಯಾಕಂದರೆ ಮಸಾಲ ಬಂದು ನಾವು ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಎಲ್ಲ ಯೂಸ್ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಅರೋಮಾ ಅಂತೂ ಇಡೀ ಮನೆ ತಿರುಗ್ತಾ ಇದೆ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಅರೋಮಾ. ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಸೊ ಕನ್ಸಿಸ್ಟೆನ್ಸಿ ನೋಡ್ಬೋದು ನೀವು, ನೋಡಿ ಈ ರೀತಿ ಇದೆ. ಸೊ ಇದಾದಮೇಲೆ ಸ್ವಲ್ಪ ದಪ್ಪ ಆಗುತ್ತೆ, ಸರಿನಾ? ಸೊ ಈಗ ನಾನೇನು ಮಾಡ್ತೀನಿ, ಒಂದೊಂದಾಗಿ ಕೈಮಾ ಉಂಡೆಗಳೇನಿದೆ ಅದನ್ನು ಒಂದೊಂದಾಗಿ ಬಿಡ್ತಾ ಹೋಗ್ತೀನಿ. ಸೊ ನಾವು ಈ ರೀತಿಯಾಗಿ ಬಿಡ್ತಾ ಹೋಗಬೇಕು ನೋಡಿ. ಸೊ ಇದು ಅದಾಗದೆ ಮೇಲೆ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಬೇಕು, ಸರಿನಾ? ಇದು ತುಂಬ ದಪ್ಪ ಬೇಕು ಅಂತ ಇರೋದಿಲ್ಲ, ಯಾಕಂದರೆ ನಾವು ಮುದ್ದೆಗೆ, ಅನ್ನಕ್ಕೆ ಯಾವುದ್ರ ಜೊತೆ ಬೇಕಾದರೂ ಇದನ್ನ ಆರಾಮಾಗಿ ಕಾಂಬಿನೇಷನಾಗಿ ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಕೈಮಾ ಉಂಡೆಗಳು ಈ ರೀತಿ ಮಾಡೋದ್ರಿಂದ ಸಪ್ಪೆ ಆಗೋದಿಲ್ಲ. ಸೊ ಹಾಗಾಗಿ ಇದೇ ಮೆಥಡ್ನ ಫಾಲೋ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸಾಕಷ್ಟು ಜನ ಮಾಡಿರ್ತಾರೆ, ಸೊ ಅವ್ರವ್ರದ್ದೇ ಆದ ಮೆಥಡ್ಗಳಿರುತ್ತೆ ಮಾಡೋದಕ್ಕೆ. ಸೊ ನಾನು ನನ್ನ ಮೆಥಡಲ್ಲಿ ಮಾಡಿದ್ದೀನಿ, ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ. ಈಗ ಕೈಮಾ ಉಂಡೆಗಳೆಲ್ಲದನ್ನು ಹಾಕಿದ್ಮೇಲೆ ಸ್ಲೈಟಾಗಿ ಜಸ್ಟ್ ಈ ರೀತಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡೋಣ. ಸೊ ಈಗ ಅದಾಗದೆ ಬೆಂದು ಮೇಲೆ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು, ಓಕೆನಾ? ಸೊ ಈಗ ವಾವ್, ನೋಡ್ತಾ ಇದ್ದೀರಲ್ಲ, ಚೆನ್ನಾಗೆ ಕುದ್ದು ಕೀಮಾ ಎಲ್ಲ ಮೇಲೆ ಬಂದಿದೆ, ನೋಡ್ಬೋದು ನೋಡಿ, ಚೆನ್ನಾಗಿದೆ. ಸೊ ನಾನು ಕನ್ಸಿಸ್ಟೆನ್ಸಿ ಕೂಡ ತುಂಬ ಲೈಟಾಗಿ ಇಟ್ಟಿದ್ದೆ, ಯಾಕಂದರೆ ನಮ್ಮ ಮನೇಲಿ ಅಷ್ಟು ದಪ್ಪ ಸಾರು ಯಾರೂ ತಿನ್ನಲ್ಲ. ಹಾಗಾಗಿ ಅದು ಅಲ್ಲದೆ ನಾನು ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳ್ಳಗೆ ಇರಲಿ ಅಂತ ಅಂದ್ಕೊಂಡೆ. ನೀವು ನೋಡ್ತಾ ಇದ್ದೀರಾ, ಒಂದೇ ಒಂದು ಕೀಮಾ ಉಂಡೆಗಳು ಕೂಡ ಒಡೆದಿಲ್ಲ, ನೋಡ್ತಾ ಇರ್ಬೋದು ನೀವು, ಒಂದೇ ಒಂದು ಉಂಡೆಗಳು ಒಡೆದಿಲ್ಲ. ಎಷ್ಟು ನೀಟಾಗಿ ಬೆಂದಿದೆ ಅಂತ ಹೇಳಿದ್ರೆ ತುಂಬ 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 ಸ್ಯಾಟಿಸ್ಫೈಯಿಂಗ್ ಸ್ಮೆಲ್ ಬರ್ತಾ ಇದೆ. ಸೊ ಅಷ್ಟು ಅರೋಮಾ ಸಖತ್ತಾಗಿ ಬರ್ತಾ ಇದೆ. ಸೊ ಐ ಹೋಪ್ ಇಟ್ ಟರ್ನ್ಡ್ ಔಟ್ ವೆರಿ ವೆಲ್ ಅಂತ. ಸೊ ಇದು ಇನ್ನೊಂದು ಸ್ವಲ್ಪ ಕುದೀಲಿ. ನಾವು ಇದಕ್ಕೆ ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಮೇಲಿಂದ ಹಾಕೊಂಬಿಡೋಣ. ಸೊ ಕೊತ್ತಂಬರಿ ಸೊಪ್ಪು ಹಾಕುವಾಗ ಯಾವಾಗಲೂ ನಾವು ಸ್ವಲ್ಪ ಹೊತ್ತು ಕುದಿಸ್ಬೇಕು, ಯಾಕಂದರೆ ಅದರಲ್ಲಿ ಏನಾದರೂ ನಮಗೆ ಏನಂತಾರೆ ಜರ್ಮ್ಸ್ ಎಲ್ಲ ಇದ್ದರೆ ಸೊ ಅದೆಲ್ಲನೂ ಸಾಯುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸೊ ವಾವ್, ಸೊ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಾಗಿದೆ. ಈಗ ಚೆನ್ನಾಗಿ ಇದನ್ನು ಇನ್ನೂ ಒಂದು 10 ಮಿನಿಟ್ಸ್ ಕುದಿಯೋಕ್ಕೆ ಬಿಡೋಣ. ಅದಾದಮೇಲೆ ನಾನು ನಿಮ್ಗೆ ಶೋ ಮಾಡ್ತೀನಿ ಹೇಗೆ ಬಂದಿದೆ ಅಂತ. ಸೊ ಫೈನಲಾಗಿ ನಾನು ಸ್ವಲ್ಪ ಇದಕ್ಕೆ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ನಮ್ಮ ಕೈಮಾ ಉಂಡೆ ಸಾರು ರೆಡಿಯಾಗಿದೆ, ನೋಡ್ತಾ ಇದ್ದೀರಾ. ವಾವ್, ಸೀರಿಯಸ್ಲಿ ಇದು ಫಸ್ಟ್ ಟೈಮ್ ಮಾಡಿದ್ದು ಅಂತ ಫೀಲೇ ಆಗ್ತಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಸಾರು. ಸೊ ಇದನ್ನು ಮುದ್ದೆ ಜೊತೆ, ಅನ್ನದ ಜೊತೆ, ರೊಟ್ಟಿ, ಚಪಾತಿ ಯಾವುದ್ರ ಜೊತೆ ಬೇಕಾದರೂ ನೀವು ಆರಾಮಾಗಿ ಕಾಂಬಿನೇಷನ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ, ನನಗೆ ಹೇಗೆ ಬಂತು ಅಂಥೇಳಿ ತಿಳಿಸೋದು ಮಾತ್ರ ಮರಿಬೇಡಿ. ಸೊ ಬಿಸಿ ಬಿಸಿಯಾಗಿರೋ ಕೈಮಾ ಉಂಡೆ ಸಾರು ರೆಡಿ ಇದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್.